Hi dear students, in this video we will discuss the first exercise of polynomials chapter. In that first question, which of the following expression are polynomials in one variable and which are not? State reasons for your answer. ನಿಮಗೆ ಕೊಟ್ಟಿರುವಂತಹ ಪಾಲಿನಾಮಿಯಲ್ಸು ಒನ್ ವೇರಿಯೇಬಲ್ನ ಪಾಲಿನಾಮಿಯಲ್ ಆಗಿದೆಯಾ ಇಲ್ವಾ, ಮತ್ತು ಆಗಿಲ್ಲ ಅಂದರೆ ಯಾವುದು, ಮತ್ತು ಏನಕ್ಕೆ ಒನ್ ವೇರಿಯೇಬಲ್ನ ಪಾಲಿನಾಮಿಯಲ್ ಆಗಿದೆ ಅಂತ ಹೇಳ್ತೀರಿ ಅಂತ ರೀಸನ್ಸ್ನ ಕೊಡ್ರಿ ಅಂತ ಹೇಳ್ತಾ ಇದೆ ನಮ್ಮ ಕ್ವಶನ್. ಆಗಿಲ್ಲ ಅಂದರೂ ಕೂಡ ರೀಸನ್ ಕೊಡಬೇಕಾಗುತ್ತೆ. ಲೆಟ್ ಅಸ್ ಸಿ ಫಸ್ಟ್ ಒನ್. 4x ಸ್ಕ್ವಯರ್ ಮೈನಸ್ 3x ಪ್ಲಸ್ 7. 4x ಸ್ಕ್ವಯರ್ ಮೈನಸ್ 3x1 ಪ್ಲಸ್ 7x ಟು ದಿ ಪವರ್ ಆಫ್ 0. First, carefully we have to observe the powers of all the terms in the polynomial. ಪ್ರತಿಯೊಂದು ಟರ್ಮ್ನ ಪವರ್ ಏನಿದೆ ಅಂತ ನೋಡ್ತಾ ಹೋಗಬೇಕು. ಟರ್ಮ್ ಅಂದರೆ ಪದ, ಗೊತ್ತಿರಲಿ ನಿಮಗೆ. ಹಿಯರ್ ಪವರ್ ಆಫ್ ಈಕ್ವೇಷನ್ ಈಸ್ 2. 4x ಸ್ಕ್ವಯರ್ x ಟು ದಿ ಪವರ್ ಆಫ್ 2 ಇದೆ. ಸೊ 2, 3x1. 3x is nothing but 3x to the power of 1. So 1 and 0 ಇದೆ. Therefore all powers are whole numbers. ಎಲ್ಲ ಪವರ್ಗಳು ಕೂಡ ಹೋಲ್ ನಂಬರ್ ಆಗಿದೆ. ಹೋಲ್ ನಂಬರ್ಸ್ ಅಂದರೆ ನಿಮಗೆ ಗೊತ್ತಿದೆ, ಆಲ್ ಕೌಂಟಿಂಗ್ ನಂಬರ್ಸ್ ವಿತ್ ಅಲಾಂಗ್ ವಿತ್ 0. ಓಕೆನಾ? ಝೀರೋಸ್ ಜೊತೆ ಇರುವಂತಹ ಕೌಂಟಿಂಗ್ ನಂಬರ್ಸ್ಗಳನ್ನು ನಾವು ಹೋಲ್ ನಂಬರ್ ಅಂತ ಕರಿತೀವಿ. ಸೊ ಆಲ್ ಪವರ್ಸ್ ಆರ್ ಹೋಲ್ ನಂಬರ್ಸ್. ಇಟ್ ಈಸ್ ಎ ಪಾಲಿನಾಮಿಯಲ್. ಇದು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ನೌ ದೇರ್ ಈಸ್ ಓನ್ಲಿ ಒನ್ ವೇರಿಯೇಬಲ್. ಕ್ವಶನಲ್ಲಿ ಅಬ್ಸರ್ವ್ ಮಾಡಿ, ಓನ್ಲಿ ಒನ್ ವೇರಿಯೇಬಲ್ ಇದೆ. ಯಾವುದಿದೆ ಆ ವೇರಿಯೇಬಲ್ಲು? ಎಕ್ಸ್ ಇದೆ. ಸೊ ಇಟ್ ಈಸ್ ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್. ಫಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ ದ ಪವರ್ಸ್. ಆ ಪವರ್ಸ್ನ ಅಬ್ಸರ್ವ್ ಮಾಡಿದಾಗ ಪವರ್ಸ್ಗಳೆಲ್ಲ ಹೋಲ್ ನಂಬರ್ಸ್ ಆಗಿತ್ತಂದರೆ ನಮ್ಮ ಕೊಟ್ಟಿರುವಂತಹ ಏನು ಕ್ವಶನ್ ಇದೆ ಅದು ಪಾಲಿನಾಮಿಯಲ್ ಆಗುತ್ತೆ. ನೆಕ್ಸ್ಟು ವೇರಿಯೇಬಲ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಒಂದೇ ಒಂದಿತ್ತಂದರೆ ಒನ್ ವೇರಿಯೇಬಲ್ ಅಂತ ಹೇಳ್ತೀವಿ. ಸೆಕೆಂಡ್ ಕ್ವಶನ್, y ಸ್ಕ್ವಯರ್ ಪ್ಲಸ್ √2. ಹಿಯರ್ ವಿ ಹ್ಯಾವ್ ಟು ಅಬ್ಸರ್ವ್ ದ ಕ್ವಶನ್. y ಟು ದಿ ಪವರ್ ಆಫ್ 2 ಪ್ಲಸ್ √2 ಇಂಟು √2 ಒಂದು ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಸೊ ಕಾನ್ಸ್ಟೆಂಟ್ ಇಂಟು y ಟು ದಿ ಪವರ್ ಆಫ್ 0. ಎನಿಥಿಂಗ್ ಟು ದಿ ಪವರ್ ಆಫ್ 0 ಅಂದರೆ ನಥಿಂಗ್ ಬಟ್ 1. ಸೊ ಇಲ್ಲಿ ನಮಗೇನು ಬೇಕಾಗಿದೆ, ಫಸ್ಟು ನಾವು ಪವರ್ಸ್ನ ಅಬ್ಸರ್ವ್ ಮಾಡಬೇಕು. ಹಿಯರ್ ಪವರ್ ಆಫ್ ಈಕ್ವೇಷನ್ ಈಸ್ 2. ವೈನ ಮೇಲೆ 2 ಇದೆ ಆ್ಯಂಡ್ 0. y ಟು ದಿ ಪವರ್ ಆಫ್ 0 ಸೆಕೆಂಡ್ ಟರ್ಮಲ್ಲಿ. ಸಿನ್ಸ್ ಆಲ್ ಪವರ್ಸ್ ಆರ್ ಹೋಲ್ ನಂಬರ್, 2 ಅನ್ನೋದು ಕೂಡ ಹೋಲ್ ನಂಬರ್ ಆ್ಯಂಡ್ 0 ಕೂಡ ಹೋಲ್ ನಂಬರ್. ಸೊ ಇಟ್ ಈಸ್ ಎ ಪಾಲಿನಾಮಿಯಲ್. ನೌ ಸಿನ್ಸ್ ದೇರ್ ಈಸ್ ಓನ್ಲಿ ಒನ್ ವೇರಿಯೇಬಲ್. ಯಾವ ವೇರಿಯೇಬಲ್ ಇದೆ? y ಇದೆ. ಸೊ ಇಟ್ ಈಸ್ ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್. ನಮ್ಮ ಆನ್ಸರ್ ಬಂತು. ನೆಕ್ಸ್ಟ್ ಥರ್ಡ್ ಕ್ವಶನ್. 3 ಇಂಟು ರೂಟ್ ಆಫ್ t ಪ್ಲಸ್ t ಇಂಟು ರೂಟ್ ಆಫ್ 2. ಅಬ್ಸರ್ವ್ ಹಿಯರ್, root t is nothing but t to the power of half. And observe the powers. 3 into t to the power of half plus t to the power of 1. t is nothing but t to the power of 1. Root 2 as it is. As the power of t is half, which is not a whole number. ಇಲ್ಲಿ ಏನಾಗಿದೆ, ಫಸ್ಟ್ ಟರ್ಮಲ್ಲಿ ಪವರ್ ಹಾಫ್ ಇದೆ. ಸೊ ಇದು ಹೋಲ್ ನಂಬರ್ ಅಲ್ಲ, ಇಟ್ಸ್ ಫ್ರ್ಯಾಕ್ಷನ್. ಸೊ ಇದೇನಾಗುತ್ತೆ, therefore this expression is not a polynomial. Here fourth question, y plus 2 by y. ನೀವೇನಾದರೂ ಅಬ್ಸರ್ವ್ ಮಾಡಬೇಕು ಪಾಲಿನಾಮಿಯಲ್ನ ಅಂದರೆ ಫಸ್ಟು ಪವರ್ಸ್ನ ಅಬ್ಸರ್ವ್ ಮಾಡಬೇಕು. ಪವರ್ಸ್ ಹೋಲ್ ನಂಬರ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ದಿಸ್ ಈಸ್ ಎ ಕೀವರ್ಡ್ ಫಾರ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಓಕೆ, ನಾವು y is nothing but y to the power of 1. 2 by y, 2 by y to the power of 1. y to the power of 1 plus 2 into y to the power of minus 1. ಯಾಕೆಂದರೆ ಇದು ಡಿನಾಮಿನೇಟ್ರಲ್ಲಿದೆ. ನ್ಯೂಮರೇಟ್ರಿಗೆ ಬಂದಾಗ y to the power of minus 1 out. Power of y is 1 and minus 1. ನಾವು ನೀಟಾಗಿ ಪವರ್ನ ಅಬ್ಸರ್ವ್ ಮಾಡಿದಾಗ ನಮಗೇನು ಗೊತ್ತಾಗುತ್ತಪ್ಪ ಅಂದರೆ ಪವರ್ ಆಫ್ y is 1 and minus 1. ಸಿನ್ಸ್ minus 1 is not a whole number, it is not a polynomial. ನೀವು ಪವರ್ನ ನೀಟಾಗಿ ಅಬ್ಸರ್ವ್ ಮಾಡಿದರೆ ದಿಸ್ ಇಸ್ ಪಾಲಿನಾಮಿಯಲ್ ಆರ್ ನಾಟ್ ಅಂತ ನಿಮಗೆ ತಿಳಿದು ಹೋಗ್ಬಿಡುತ್ತೆ.
x to the power of 10 plus y to the power of 3 plus t to the power of 50. This is our given question. Here power of equation is 10, 3 and 50. ಎಲ್ಲ ಪವರ್ಗಳು ಸಹ ಹೋಲ್ ನಂಬರ್ ಆಗಿದೆ. ಸಿನ್ಸ್ ಆಲ್ ಪವರ್ಸ್ ಆರ್ ಹೋಲ್ ನಂಬರ್, ಇಟ್ ಈಸ್ ಎ ಪಾಲಿನಾಮಿಯಲ್. ಫಸ್ಟು ಕ್ವಶನ್ನಲ್ಲಿ ಕೇಳಿರೋ ಥರ ಎಲ್ಲದೂ ಕೂಡ ಹೋಲ್ ನಂಬರ್ ಆಗಿದೆ, ಸೊ ಪಾಲಿನಾಮಿಯಲ್ ಆಗಿದೆ. ನೌ ಸಿನ್ಸ್ ದೇರ್ ಆರ್ 3 ವೇರಿಯೇಬಲ್ಸ್, ಯಾವ್ಯಾವ ವೇರಿಯೇಬಲ್ ಇದೆ? ಎಕ್ಸ್, ವೈ ಆ್ಯಂಡ್ ಟಿ, 3 ವೇರಿಯೇಬಲ್ಸ್ ಇದೆ. ಸೊ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್. ಓನ್ಲಿ ಒನ್ ವೇರಿಯೇಬಲ್ ಇದ್ದರೆ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ 3 ವೇರಿಯೇಬಲ್ಸ್ ಇದೆ. ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್. ಕೊಟ್ಟಿರುವಂತಹ ಕ್ವಶನ್ನು ಪಾಲಿನಾಮಿಯಲ್ ಆಗಿಲ್ಲ. ಯಾವುದರಲ್ಲಿ ಆಗಿಲ್ಲ? ಒನ್ ವೇರಿಯೇಬಲಲ್ಲಿ ಆಗಿಲ್ಲ. ಸೆಕೆಂಡ್ ಕ್ವಶನ್, ರೈಟ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ಇನ್ ಈಚ್ ಆಫ್ ದ ಫಾಲೋಯಿಂಗ್. ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ಸ್ಗಳಲ್ಲಿ ನೀವೇನನ್ನು ಮಾಡಬೇಕು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಏನಿದೆ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಫಸ್ಟ್ ಕ್ವಶನ್, 2 + x² + x, 2 + 1 × x² ಏನೂ ಇಲ್ಲ ಅಂದರೆ ಅದ್ರ ಹಿಂದ್ಗಡೆ 1 ಇದೆ ಅಂತ ನಾವು ಮಲ್ಟಿಪ್ಲಿಕೇಶನ್ ಪ್ರೊಸೀಜರಿಂದ ನೋಡ್ಕೊಂಡಿದ್ದೀವಿ. 2 + 1 × x² + x. So coefficient of x² is 1. Again 2 - x² + x³. 2 as it is minus 1 × x². x² ಏನೂ ಇಲ್ಲ ಅಂದರೆ ಒಂದಿದೆ ಅಂತ, ಪ್ಲಸ್ x³ 2 - 1 × x² + x³. ದೇರ್ಫೋರ್ x² ಜೊತೆ ಏನಿದೆ? x² ಹಿಂದೆ ಏನಿದೆ? ಕೋಎಫಿಷಿಯಂಟ್ ಆಫ್ x² -1. x² ಹಿಂದೆ ಏನಿರುತ್ತೆ ಅದನ್ನು ನಾವು ಕೋಎಫಿಷಿಯಂಟ್ ಅಂತ ಕರಿತೀವಿ. ನೆನಪಿರಲಿ ನಿಮಗೆ, ಯಾವುದಾದ್ರೂ ಒಂದು ಟರ್ಮ್ನ ಸಪ್ರೇಟ್ ಮಾಡಬೇಕು ಅಂದರೆ ಪ್ಲಸ್ ಮತ್ತು ಮೈನಸ್ಸಿಂದ ಮಾತ್ರ ಸಾಧ್ಯ. ಮಲ್ಟಿಪ್ಲಿಕೇಶನ್ ಇಂಟು ಮತ್ತು ಡಿವೈಡೆಡ್ ಬೈ ಇದ್ದರೆ ಅದು ಒಂದು ಟರ್ಮ್ನ ಸಪ್ರೇಟ್ ಮಾಡೋದಿಲ್ಲ. ಇದು ನಿಮಗೆ ನೋಟ್. ಥರ್ಡ್ ಕ್ವಶನ್, π/2 x² + x. ಕೇರ್ಫುಲಿ ಅಬ್ಸರ್ವ್ ದ ಕೋಎಫಿಷಿಯಂಟ್ ಆಫ್ x². ಹಿಂದೆ ಏನಿದೆ ಅಥವಾ ಜೊತೆಲಿ ಏನಿದೆ? π/2 × x² + x ಅಂತ ನಾವು ಇದನ್ನು ಬರಿಬೋದು. ಸೊ x² ಕೋಎಫಿಷಿಯಂಟ್ x² ಜೊತೆಯಲ್ಲಿ π/2 ಇದೆ. ಸೊ ಕೋಎಫಿಷಿಯಂಟ್ ಆಫ್ x² ಈಸ್ π/2. ಫೋರ್ತ್ ಕ್ವಶನ್, √2 × x - 1. Observe the question carefully. There is no x². So we will create x² in above equation. ಅವರು x² ಕೋಎಫಿಷಿಯಂಟ್ ಕೇಳಿರೋದ್ರಿಂದ ನಾವು x² ಟರ್ಮ್ನ ಕ್ರಿಯೇಟ್ ಮಾಡ್ಕೋತೀವಿ. ಹೇಗೆ ಕ್ರಿಯೇಟ್ ಮಾಡ್ಕೋತೀವಿ ಅಂದರೆ ಬೈ ಆ್ಯಡಿಂಗ್ 0. √2x - 1, 0 + √2 × x - 1, 0 × x² plus √2 × x - 1. Therefore coefficient of x² ಏನಿರಲಿ, coefficient of x² is 0. ಅಥವಾ ಡೈರೆಕ್ಟಾಗಿ x² ಟರ್ಮೇ ಇಲ್ಲ ಅಂದರೆ ನೀವು ಅದರ ಕೋಎಫಿಷಿಯಂಟ್ 0 ಅಂತ ಕೂಡ ಬರೀಬಹುದು. ದಿಸ್ ಈಸ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್. Third question, give one example each of a binomial of degree 35 and of a monomial of degree 100. Observe the question. First ಏನು ಕೇಳಿದ್ದಾರೆ? binomial of degree 35 ಅಂತ ಕೇಳಿದ್ದಾರೆ. ನೆಕ್ಸ್ಟು monomial of degree 100. So first consider binomial of degree 35. Binomial of degree 35 means a polynomial. ಏನೇನಿರಬೇಕು? 2 ಕೀವರ್ಡ್ಸ್ ಇದೆ. ಹ್ಯಾವಿಂಗ್ 2 ಟರ್ಮ್ಸ್, ಬೈನಾಮಿಯಲ್ ಅಂತ ಇದೆ. ಸೊ ಹ್ಯಾವಿಂಗ್ 2 ಟರ್ಮ್ಸ್. ನೆಕ್ಸ್ಟ್ ಸೆಕೆಂಡ್, ಹೈಯೆಸ್ಟ್ ಡಿಗ್ರಿ 35 ಇರಬೇಕು. ಓಕೆನಾ? ಸೊ ಅಬ್ಸರ್ವ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್. x⁵ + 1. ಇಯರ್ ಆಲ್ಸೋ 2 ಟರ್ಮ್ಸ್ ಇದೆ. ಓಕೆನಾ? t⁵ + t³. y⁵ + y⁴. Monomial of degree 100. Monomial of degree 100 means a polynomial with keywords. Observe the keywords. One term, as the word mono suggests that one. Second one is highest degree. Highest degree ಎಷ್ಟಿರಬೇಕು?
ಹೈಯೆಸ್ಟ್ ಡಿಗ್ರಿ 100 ಇರಬೇಕು. ಈ ಎರಡೂ ಕೀವರ್ಡ್ಸ್ನ ನೆನಪಿಟ್ಕೊಂಡು ನಾವು ಒಂದು ಮೊನೋಮಿಯಲ್ಗೆ ಎಕ್ಸಾಂಪಲ್ ಕೊಡ್ತಾ ಹೋಗಬೇಕಾಗುತ್ತೆ. ಫಸ್ಟ್ x to the power of 100, t to the power of 100, z to the power of 100. These are all the monomials with degree 100. ಹೈಯೆಸ್ಟ್ ಡಿಗ್ರಿ ಎಷ್ಟಿರಬೇಕು? 100 ಇರಬೇಕು. ಹೈಯೆಸ್ಟ್ ಪವರ್ 100 ಇದ್ದರೆ ನಾವು ಅದನ್ನು ಡಿಗ್ರಿ 100 ಇದೆ ಅಂತ ಕರಿತೀವಿ. ಫೋರ್ತ್ ಕ್ವೆಶ್ಚನ್, ರೈಟ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್. ಕೊಟ್ಟಿರುವಂತಹ ಪಾಲಿನಾಮಿಯಲ್ಸ್ಗಳ ಡಿಗ್ರಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಕ್ವೆಶ್ಚನ್, 5x to the power of 3 plus 4x to the power of 2 plus 7x. ನೋಟ್, ನಿಮಗೊಂದು ಕೀವರ್ಡ್ ನೆನಪಿರಬೇಕು. ಡಿಗ್ರಿ ಈಸ್ ನಥಿಂಗ್ ಬಟ್ ಹೈಯೆಸ್ಟ್ ಪವರ್ ಆಫ್ ಎ ವೇರಿಯೇಬಲ್. ಯಾವ ಪಾಲಿನಾಮಿಯಲ್ನಲ್ಲಿ ಯಾವ ವೇರಿಯೇಬಲ್ ಇರುತ್ತೆ ಆ ವೇರಿಯೇಬಲ್ನ ಹೈಯೆಸ್ಟ್ ಪವರ್ ಏನಿರುತ್ತೆ ಅದನ್ನು ನಾವು ಡಿಗ್ರಿ ಅಂತ ಕರಿತೀವಿ. ಈ ಕೀವರ್ಡು ನಿಮಗೆ ನೆನಪಿದ್ರೆ ಮಾತ್ರ ನೀವು ಈ ಮೇನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಡಿಗ್ರಿ ಈಸ್ ನಥಿಂಗ್ ಬಟ್ highest power of variable. Simple. So first observe this. 5x to the power of 3 plus 4x to the power of 2 plus 7x to the power of 1. ಇಲ್ಲಿ highest power 3 ಇದೆ. Therefore the degree of this polynomial is 3. Next, second question, 4 minus y square. We all know that ಒಂದು ಕಾನ್ಸ್ಟೆಂಟ್ ಇತ್ತು ಅಂದರೆ ಅದರ ಪವರ್ ಏನಾಗಿರುತ್ತೆ, ವೇರಿಯೇಬಲ್ನ ಪವರ್ 0 ಆಗಿರುತ್ತೆ. 4y to the power of 0 minus y square. Observe here, highest power is 2. Therefore the degree of the polynomial is 2. Next, third question, 5t minus root 7. 5t to the power of 1 minus root 7 ಇಂಟು ಟಿ ಟು ದಿ ಪವರ್ ಆಫ್ 0. ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ಇತ್ತು ಅಂದರೆ ಅಲ್ಲಿ ಟಿ ಟು ದಿ ಪವರ್ ಆಫ್ 0 ಇರುತ್ತೆ, ಅಥವಾ ಯಾವ ವೇರಿಯೇಬಲ್ ಇರುತ್ತೋ ಆ ವೇರಿಯೇಬಲ್ನ ಪವರ್ 0 ಇರುತ್ತೆ. Therefore highest power of t is 1. Therefore the degree of this polynomial is 1. Fourth question, 3. 3 is a constant. So 3 into 1 is equal to 3 into x to the power of 0. We all know that any variable to the power of 0 is 1. So highest power of x is 0. Therefore the degree of the polynomial is 0. ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ನ ಕೊಟ್ಟಿದ್ರೆ ಅದರ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎಷ್ಟಿರುತ್ತೆ? 0 ಇರುತ್ತೆ. ಎಷ್ಟಾದರೂ ಕೊಟ್ಟಿರಲಿ ನಂಬರ್. ಓಕೆನಾ? Fifth question, classify the following as linear, quadratic and cubic polynomials. ಲೀನಿಯರ್ ಅಂದರೆ ಡಿಗ್ರಿ 1 ಇರೋವಂಥದ್ದು, ಕ್ವಾಡ್ರಾಟಿಕ್ ಅಂದರೆ ಡಿಗ್ರಿ 2 ಇರೋವಂಥದ್ದು, ಆ್ಯಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂದರೆ ಡಿಗ್ರಿ 3 ಇರೋವಂಥದ್ದು. ಇದನ್ನ ಕೀವರ್ಡ್ ನಿಮ್ಮ ಗಮನದಲ್ಲಿರಲಿ. ಫಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 2 ಪ್ಲಸ್ ಎಕ್ಸ್ ಅಂದರೆ ಟು ದಿ ಪವರ್ ಆಫ್ 1 ಇದ್ದೇ ಇರುತ್ತೆ. ಹೈಯೆಸ್ಟ್ ಪವರ್ ಇಲ್ಲಿ ಯಾವುದು? 2. Hence degree is 2. Hence this is quadratic polynomial. Second question, x minus x cube plus x to the power of 1. ಇಲ್ಲಿ highest power ಯಾವುದು? highest power is 3. Hence degree is 3. Hence it is a cubic polynomial. Y square plus y plus 4. y to the power of 2 plus y to the power of 1 plus constant ಇದೆ, so 4 into y to the power of 0. highest power ಯಾವುದಿಲ್ಲಿ? highest power is 2. hence degree is 2. hence it is a quadratic polynomial of highest degree is 2. Quadratic polynomial is nothing but degree 2. Fourth question, 1 plus x. x is nothing but x to the power of 1 plus a constant ಕೊಟ್ಟಿದ್ದಾರೆ ಅಂದರೆ 1 into x to the power of 0. ಸೊ ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲಿ ಹೈಯೆಸ್ಟ್ ಪವರ್ ಈಸ್ 1, ಹೆನ್ಸ್ ಡಿಗ್ರಿ ಈಸ್ 1, ಹೆನ್ಸ್ ದಿಸ್ ಈಸ್ ಲೀನಿಯರ್ ಪಾಲಿನಾಮಿಯಲ್. ಫಿಫ್ತ್ ಕ್ವೆಶನ್, 3t. 3t is nothing but 3 into t to the power of 1. Highest power is 1, hence degree is 1, hence this is linear polynomial. Fifth question is r square.
ಹೈಯೆಸ್ಟ್ ಪವರ್ ಇಲ್ಲಿ ಇರೋದು ಕೂಡ ಒಂದೇ ಟರ್ಮು. ಸೊ ಹೈಯೆಸ್ಟ್ ಪವರ್ ಯಾವುದಾಗುತ್ತೆ? ಹೈಯೆಸ್ಟ್ ಪವರ್ ಈಸ್ 2. ಹೆನ್ಸ್ ಡಿಗ್ರಿ ಈಸ್ 2. ಹೆನ್ಸ್ ದಿಸ್ ಈಸ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಡಿಗ್ರಿ 2 ಇತ್ತು ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕನ್ನಡದಲ್ಲಿ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ. ನೆಕ್ಸ್ಟ್ 7x3. ಹೈಯೆಸ್ಟ್ ಪವರ್ ಈಸ್ 3. ಹೆನ್ಸ್ ಡಿಗ್ರಿ ಈಸ್ 3. ಹೆನ್ಸ್ ದಿಸ್ ಈಸ್ ಕ್ಯೂಬಿಕ್ ಪಾಲಿನಾಮಿಯಲ್. ಪವರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪವರ್ ಇದೆ. ಸೊ ಪವರ್ 1 ಇತ್ತಂದರೆ ಲೀನಿಯರ್ ಪಾಲಿನಾಮಿಯಲ್, 2 ಇತ್ತಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, 3 ಇತ್ತು ಅಂದರೆ ಕ್ಯೂಬಿಕ್ ಪಾಲಿನಾಮಿಯಲ್. ಕನ್ನಡದಲ್ಲಿ ಕ್ಯೂಬಿಕ್ ಪಾಲಿನಾಮಿಯಲ್ ನಾವು ಘನ ಬಹುಪದೋಕ್ತಿ ಅಂತ ಕರಿತೀವಿ, ಗಮನದಲ್ಲಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ನೋಟಿಫೈ ವಿತ್ ಅಸ್ ಟು ಸಿ ದ ವಿಡಿಯೋಸ್ ಲೈಕ್ ದಿಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಎಲ್ಲ ವೀಡಿಯೋಸ್ನ ಫಸ್ಟ್ ನೋಡೋದಕ್ಕೆ ಸಬ್ಸ್ಕ್ರೈಬ್ ಆಗಿ.